ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನನ್ನ ಫೇವ್ರೇಟ್ ಜ್ಯೂಸು ಗುರು. ನಾನು ಕುಡ್ದು ಸ್ಟಾರ್ಟ್ ಮಾಡಿದ್ದು ನನ್ನ ಫ್ರೆಂಡ್ಗೂ ಅದ್ರ ಹುಚ್ಚಿಡಿಸ್ಬಿಟ್ಟಿದ್ದೀನಿ. ಆ ಫೇವ್ರೇಟ್ ಜ್ಯೂಸ್ನ ಇವತ್ತು ನಿಮಗೂ ತೋರಿಸ್ತೀನಿ. ಅದು ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ದೂರ. ಅದು ಬಾದಾಮಿದು ಗುರು, ಸಕ್ಕತ್ತಾಗಿ ಮಾಡ್ತಾರೆ. ಈ ಫಲೂಡ ಎಲ್ಲ ಮಾಡ್ತಾರಲ್ಲ, ಅಲ್ಲೇ ಮಾರೋದು ಆ ಜ್ಯೂಸನ್ನು. ಸಕ್ಕತ್ತಾಗಿ ಮಾಡ್ತಾರೆ. ಅದನ್ನು ಟ್ರೈ ಮಾಡೋಕೆ ಹೋಗ್ತಿದ್ದೀವಿ. ಮತ್ತೆ ಒಂದು ಮಡಿಕೆ ಬೇಕು, ಅಲ್ಲಿ ಮಡಿಕೆನೂ ಸಿಗುತ್ತೆ. ಮಡಿಕೆನೂ ಶಾಪಿಂಗ್ ಮಾಡಿಕೊಂಡು ಆ ಜ್ಯೂಸು ಟ್ರೈ ಮಾಡಿ ಬರೋಣ. ಇವತ್ತು ನಮ್ಮ ಜೊತೆ ಅವರೇ ಬ್ರೋ, ನಮ್ಮ ಏಜಸ್ ಬರ್ತಾವನೆ. ಇವಾಗ ನಾನು ಅವನು ಜೊತೆಲಿ ಹೋಗ್ತಾ ಇರೋದು. ಬಾ ಬ್ರೋ ಹೋಗೋಣ. ಇವನಿಗೋಸ್ಕರನೇ ವೆಯ್ಟಿಂಗು. ಅದೇ ಜ್ಯೂಸ್ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನೋಡೋಣ ಯಾವ ಥರ ಇರುತ್ತೆ ಅಂತ. ನೀವು ಯಾವಾಗನ ಆ ರೂಟಲ್ಲಿ ಬಂದರೆ ಆ ಜ್ಯೂಸ್ನ ಒಂದ್ಸಲ ಟ್ರೈ ಮಾಡಿ. ಸೂಪರಾಗಿರುತ್ತೆ ಬ್ರೋ. ಹೆಂಗಿತ್ತು ಜ್ಯೂಸು ನೀನು ಲಾಸ್ಟ್ ಟೈಮ್? ಫುಲ್ಲು ಕೋಲ್ಡು ಗೈಸ್, ಫುಲ್ಲು ಕೋಲ್ಡಾಗಿ ಮಸ್ತಾಗಿರುತ್ತೆ. ಕುಡಿಯೋಕೆ ಮಾತ್ರ ಸೂಪರಾಗಿರುತ್ತೆ. ನೀವು ಯಾವಾಗನ ಬಂದಾಗ ಕುಡಿದು ನೋಡಿಬೇಕಂತ ಕಡೆ ಫ್ರೀಯಾಗಿದ್ದಾಗ ಬನ್ನಿ, ಒಂದು ಗ್ಲಾಸ್ ಕುಡೀರಿ. ಸಕ್ಕತ್ತಾಗಿ ಮಾಡ್ತಾರೆ. ಅದು ನಾನು ಲಾಸ್ಟ್ ಟೈಮು 1 hour ಹೋಗಿದ್ದಾಗ ಆ ಜ್ಯೂಸ್ನ ಕುಡ್ದಿದ್ದು. ಅದು ನೆಕ್ಸ್ಟು ನಾನು ಇಲ್ಲೇ ಕುಡ್ದಿದ್ದು. ಅದಕ್ಕೋಸ್ಕರ ಇವಾಗ ಅದನ್ನು ಟ್ರೈ ಮಾಡೋಣ ಅಂತಲೇ ಹೋಗ್ತಾ ಇದ್ದೀವಿ. ಬನ್ನಿ ಬರೋಣ. ನೋಡಿ, ನೀವು ಬೆಂಗಳೂರಿಂದ ಬರ್ತಾ ಇದ್ರೆ ರೈಟ್ ಸೈಡಲ್ಲೇ ಇರುತ್ತೆ. ಲೆಫ್ಟ್ ಸೈಡಲ್ಲಿ ನಾವು ನಮ್ಮ ಊರ ಕಡೆಯಿಂದ ಬಂದಿದ್ದು. ರೈಟ್ ಸೈಡಲ್ಲಿ ಐತೆ ಇದೇ ಜ್ಯೂಸ್ ಸೆಂಟ್ರ್ ಗುರು. ಈ ಥರದ್ದು ಬೇಜಾನಿರ್ಬೋದು, ಆದರೆ ಇಲ್ಲಿ ಮಾಡೋ ಥರ ಎಲ್ಲೂ ಮಾಡಲ್ಲ ಜ್ಯೂಸು. ಸಕ್ಕತ್ತಾಗಿರುತ್ತೆ. ಓಯ್ ಎಲ್ಲೋದವನು मैं कौन मालूम? मैं तेरा बीवी का देवर मियाँ मत कर इसको। तेरा कुंडी में चर्बी इधरे आदर ಗೈಸ್, ಜ್ಯೂಸ್ ಬೇಕಾಗ್ತದೆ ಅಂತಲೇ ಬಂದಿರೋದಕ್ಕೆಲ್ಲ ನಾವು ಹೊರಗ್ಬಿಟ್ನ ಹಿಂಗೆ. ಇಲ್ಲೇ ಅವರೇ ಗೈಸ್, ಇವರೇ ಜ್ಯೂಸ್ ಕೊಡೋದು. ಸಕ್ಕತ್ತಾಗಿ ಮಾಡ್ತಾರೆ ನೋಡಿ ಗೈಸ್. ಈ ಕಡೆ ಇಲ್ಲಿ ಆಟ ಆಡೋದೆಲ್ಲ ಐತಿ. ಇವಾಗ ಆಟ ಆಡೋದೆಲ್ಲ ಮಾಡ್ಬಿಟ್ಟವ್ರೆ ಮಕ್ಕಳು. ಈ ಸೈಡಿಂದ ಈ ಸೈಡಲ್ಲಿ ನೋಡಿದ್ರೆ ನಿಮಗೆ ಸೀಗೆಹಳ್ಳಿ ಇದು RMC ಇದೆ. ಈ ಸೈಡು ಮುಂದೆನೂ ಅಷ್ಟೇ, ಅಲ್ಲಿ RMC ಐತೆ. ಇಲ್ಲಿ ನೋಡಿ ಗೈಸ್, ಇವಾಗ ಇದೇ ಜ್ಯೂಸು 2 ಫ್ಲೇವರ್ ಸಿಗುತ್ತೆ ನಿಮಗೆ. ಬಾ 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 ಏನು ಕಾಣಿಸ್ತೀವಿ ನೋಡಿ ಗೈಸ್. ಇದೇ ಜ್ಯೂಸು 2 ಥರ ಜ್ಯೂಸ್ ಸಿಗುತ್ತೆ ನಿಮಗೆ. ಈಸ್ಕೊಬ್ರ ಒಂದು ಗೈಸ್. ಇಲ್ಲಿ ನೋಡ್ರಿ ಏನು ಕಾಣಿಸ್ತೈತೆ ನೋಡ್ರಿ ಜ್ಯೂಸ್. ಸಕ್ಕತ್ತಾಗೈತೆ. ಕೈಯಲ್ಲಂತೂ ಸೋರಾಯ್ತೈತೆ ಬ್ರೋ. ಇವಾಗ ನಮ್ಮ ಬ್ರೋ ಟೇಸ್ಟ್ ಮಾಡ್ತಾರೆ. ಹೆಂಗೈತೆ ಬ್ರೋ? ಹಾಂ, ಯಾವ್ದಾರ ಇದೆ ಫ್ಲೇವರ್? ಹಾಂ, ಇವಾಗ ಗೈಸ್ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಈ ಜ್ಯೂಸು. ಫಸ್ಟ್ ಆಫ್ ಆಲ್ ನನಗೆ ಹೆವಿ ಫೇವ್ರೇಟು. ನಾನು ಲಾಸ್ಟ್ ಟೈಮು 1 hour ಹೋಗಿದ್ದಾಗ ಇಲ್ಲ ಅಂದ್ರೆ ಒಂದು 2 ಲೋಟ ಕುಡಿದಿದೆ. ಅಷ್ಟಿಷ್ಟ ಆಗಿದ್ದು ಜ್ಯೂಸು. ನೆಕ್ಸ್ಟ್ ಇನ್ನೇ ನೋಡಿದ್ದು ಗುರು. ಒಂದೊಂದು ಗುಟ್ಕಲ್ಲು ನಿಮಗೆ ಬಾದಾಮಿ ನೋಡ್ಬೋದು. ಇಲ್ಲಿ ನೋಡ್ರಿ, ಬಾದಾಮಿ ನೋಡ್ಬೋದು. ಒಂದೊಂದು ಗುಟ್ಕಲ್ಲು ಫುಲ್ಲು ತಣ್ಣಗಾಗ್ಬಿಟ್ಟೈತೆ. ಅಷ್ಟು ಸಕ್ಕತ್ತಾಗೈತೆ ಜ್ಯೂಸು. ಕೋಲ್ಡ್ ಅಲ್ಲ? ಗೈಸ್ ಸಿಕ್ಕಾಬಟ್ಟೆ ಕೋಲ್ಡ್ ಐತೆ. ಇಲ್ಲಿ ನೋಡಿ, ಇದರಲ್ಲಿ ನೀವು ಮಲೈ ಅಂತಾರೆ ಗೊತ್ತಾ? ಮಲೈ ಸಿಗುತ್ತೆ ಇದ್ರ ಮೇಲೆ. ಮತ್ತು ಇದ್ರೊಳಗೆ ದ್ರಾಕ್ಷಿ, ಗೋಡಂಬಿ ಐತೆ. ಈ ಕೋವಾ ಬರುತ್ತೆ ಗೊತ್ತಾ ಅಂಗಡೀಲಿ? ಆ ಕೋವನ್ನ ಇದ್ರೊಳಗೆ ಹಾಕಿರ್ತಾರೆ. ಅದಂತೂ ಕುಡಿತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಇಲ್ಲಂತೂ ಡೈಲಿ ನಾವು 1 ಗ್ಲಾಸ್ ಆದರೂ ಕುಡಿತೀವಿ ಬಂದಾಗ. ಈ ಕಡೆ ಈ ಸರೌಂಡಿಂಗಲ್ಲಿ ಬಂದಾಗ ಈ ಜ್ಯೂಸ್ನ ಮಾತ್ರ ಮಿಸ್ ಮಾಡಲ್ಲ. ನೀವು ಈ ಸೈಡಿಗೆ ಬಂದಾಗ ಈ ಜ್ಯೂಸ್ನ ಕುಡೀರಿ. ಬೆಳಗ್ಗೆ ಎಷ್ಟೊತ್ತು ಕೂಡ ಶಾಪ್ ಓಪನ್ ಮಾಡೋದು? 10 ಬಜೆ. ಕನ್ನಡ ಬರಲ್ವಾ? ಸ್ವಲ್ಪ ಮಾತಾಡ್ಬೇಕು. ಕನ್ನಡ ಮಾತಾಡಿ, ಕನ್ನಡದಲ್ಲೇ ಬಂದು ಮಾತಾಡಿ, ವ್ಯವಹಾರ ಮಾಡಿ. ಇಲ್ಲಿರೋರಿಗೆ ಕನ್ನಡ ಮಾತಾಡಿ ಅಂತ ನಾವು ಹೇಳೋದಲ್ಲ, ನಾವೇ ಅವ್ರ ಹತ್ರ ಫಸ್ಟ್ ಕನ್ನಡದಲ್ಲಿ ಮಾತಾಡೋಣ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಕನ್ನಡನೇ ಬಳಸಿ, ಕನ್ನಡನ ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಅವನು ಬಂದ ಕನ್ನಡದಲ್ಲೇ ಮಾತಾಡಿ ಅವನು ಕನ್ನಡದಲ್ಲೇ ಉತ್ತರ ಕೊಡ್ತಾರೆ. ಬಾದಾಮಿ ಜ್ಯೂಸ್ ಮಾತ್ರ ಸಕ್ಕತ್ತಾಗಿ ಮಾಡೋ ಅಂದ್ಬಿಟ್ಟು. ಇದು ಯಾವ ಸೈಡಲ್ಲಿ ಮಾಡೋಣ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಆಗೈತೆ ಜ್ಯೂಸ್ ಮಾತ್ರ. ಗೈಸ್ ಫೈನಲ್ ಆಗಿ ಇಲ್ಲಿ ಜ್ಯೂಸ್ ಕುಡ್ದಿದ್ದಾಯಿತು. ಇವಾಗ ಆ ಸೈಡ್ಗೆ ಹೋಗಿ ಒಂದು ಮಡಿಕೆನ ತಗೊಬೇಕು, ಒಂದು ಮಡಿಕೆನ ಶಾಪಿಂಗ್ ಮಾಡಬೇಕು. ಮಡಿಕೆ ಯಾಕೆ ಅಂತ ಹೇಳ್ತೀನಿ ನಿಮಗೆ, ಆ ಸೈಡ್ ಹೋಗೋಣ ಬರ್ರಿ. ಗೈಸ್ ಇವಾಗ ಈ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಮಡಿಕೆ ತೊಗೊಬೇಕು. ನೋಡ್ರಿ, ಆಗಿನ ಕಾಲದಲ್ಲಿ ಮಣ್ಣಿನ ಉಂಡಿಗಳು ಇರ್ತವಲ್ಲ, ಆ ಥರ ಮಣ್ಣಿನ ಉಂಡಿಗಳು. ನಮಗೆ ಬೇಕಾಗಿರೋದು ಒಂದು ಸ್ಮಾಲ್ ಸೈಜ್ ಮಡಿಕೆ. ಯಾವ ತೊಗೊಳ್ಳೋಣ ಬ್ರೋ, ಯಾವ ತೊಗೊಳ್ಳೋಣ ಅಂತೀಯ? ನಮಗೊಂದು ಚಿಕ್ಕ ಕ್ವಾಂಟಿಟಿ ಇದಾದರೆ ಸಾಕಾಗ್ಬೋದು. ಇದು ನೋಡಿ ಗೈಸ್, ಇದು ಏನು ಸಕಾಲಾಗೈತೆ. ಹಾಂ, ಏನಂತಾರೆ ಬ್ರೋ ಇದಕ್ಕೆ? ಇಷ್ಟು ಚಿಕ್ಕಿಗೆ ಪುಟ್ಟಿಗೆ ಸಕಾಲಾಗಿಲ್ವಾ? ಅದು ಧೂಪ ಹಾಕೋದು ಗೊತ್ತು ತಾನೇ, ಸತ್ತವ್ರಿಗೆ ಧೂಪ ಹಾಕ್ತಾರಲ್ಲ ಗೈಸ್, ಇವು ದೀಪಗಳು ಇವೆಲ್ಲ ಐತೆ. ನಮ್ಗೆ ಯಾವ್ದು ಬೇಕೋ ತಗೊಬೋದು. ನನಗೆ ಈ ಥರ ಮಡಿಕೆ ಬೇಕಾಗಿತ್ತು ಗೈಸ್, ಈ ಥರ ಮಡಿಕೆ ಅಲ್ವಾ? ಇದು ಮುಚ್ಚೋಕ್ಕೆ ಪ್ಲೇಟ್ ಬೇಕು ಕಣ ನನಗೆ. ಎಲ್ಲ ಐತೆ ಅದು ದೊಡ್ಡ ಮಡಿಕೆಗಳಿಗೆ ಗೈಸ್. ಒಂದು ಯಾವುದನ್ನ ಒಂದು ನೋಡಿ ತೊಗೊತೀವಿ ರೀ ಗೈಸ್. ಇಲ್ಲಿ ಮಣ್ಣಿಂದಕ್ಕೇ ಜಾಸ್ತಿ ಹೇಳಿದ್ರು, ಅದಕ್ಕೆ ಮಡಿಕೆನ ತಗೊಳ್ಳಿಲ್ಲ ನಾವು. ಹೋಪ್ಲಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಮಡಿಕೆ ತಗೊಂಡ್ಮೇಲೆ ಸಿಗ್ತೀನಿ ಗೈಸ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ.